ಆಲ್ಮೋಸ್ಟ್ 3 ವರ್ಷ ಆಯ್ತಾ ಬಂತು ಶ್ರೀಮುರಳಿ ಅವರ ಪರಾಗ್ ಸಿನಿಮಾ ಅನೌನ್ಸ್ ಆಗಿ. ಎಲ್ಲರಿಗೂ ನಮಸ್ಕಾರ. ರಾಜಧಾನಿ ಐಕ್ಲು ಚಾನಲ್ಗೆ ಸ್ವಾಗತ. ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪರಾಗ್ ಟೀಸರ್ ನೋಡಿದ್ಮೇಲೆ ನನಗೇನು ಅನ್ನಿಸ್ತು ಅನ್ನೋದನ್ನ ಹೇಳ್ತೀನಿ. ಬನ್ನಿ ಮ್ಯಾಟ್ರ್ ಮುಗಿಸೋಣ. ಕಮಾನ್. ಪರಾಗ್ ಶ್ರೀಮುರಳಿ ಅವರ ಕೆರಿಯರ್ನಲ್ಲೇ ಈ ಸಿನಿಮಾ ಮೇಲೆ ಎಕ್ಸ್ಪೆಕ್ಟೇಷನ್ ಜಾಸ್ತಿನೇ ಇತ್ತು. ಯಾಕಪ್ಪ ಅಂದರೆ ಈ ಸಿನಿಮಾದ ಎಲ್ಲ ಟೀಮ್, ಡೈರೆಕ್ಟರ್ ಆಗಿರ್ಬೋದು, ಪ್ರೊಡ್ಯೂಸರ್ ಆಗಿರ್ಬೋದು, ಎಲ್ಲರೂ ಹೊಸಬ್ರುಗಳೇ. ಆದರೆ ಈ ಸಿನಿಮಾದ ಟೆಕ್ನಿಷಿಯನ್ಸ್ ವಿಚಾರಕ್ಕೆ ಬರಕ್ಕೆ ಹೋದರೆ ಎಲ್ಲ ಘಟಾನ್ಘಟಿಗಳನ್ನೇ ಹಾಕಿದ್ದಾರೆ. ನಿನ್ನೆ ರಿಲೀಸ್ ಆಗಿರೋ ಟೀಸರಲ್ಲಿ ಶ್ರೀಮುರಳಿ ಅವರ ಲುಕ್ ಸಕ್ಕತ್ತಾಗಿದೆ. ನನಗೆ ಪರ್ಸ್ನಲಿ ಇಷ್ಟ ಆಗಿದೆ ಏನಪ್ಪ ಅಂದರೆ ಶ್ರೀಮುರಳಿ ಅವರ ಫೈಟ್ಸ್. ಅದ್ರ ಜೊತೆಗೆ ಅಲ್ಲೊಂದು ಎಲಿಮೆಂಟ್ ಇದೆ. ಮುಖಕ್ಕೆ ಬಟ್ಟೆ ಸುತ್ಕೊಂಡು ಒಬ್ಬನ್ನ ಕರ್ಕೊಂಡ್ಬಂದು ಚೇರ್ ಮೇಲೆ ಕೂರಿಸ್ತಾರೆ. ಅವನು ತಂದಿರೋಂಥ ಟೇಪ್ ರಿಕಾರ್ಡರ್ನ ಅಲ್ಲಿಟ್ಟು ಆನ್ ಮಾಡ್ತಾರೆ. ಅಲ್ಲೊಂದು ಸಾಂಗ್ ಬರುತ್ತೆ. ಸಾಂಗ್ ಬಂದಮೇಲೆ ಶ್ರೀಮುರಳಿ ಅವರು ಫೈಟ್ ಮಾಡ್ತಾರೆ. ಫೈಟಲ್ಲಿ ಪರಾಕ್ ಅನ್ನೋ ಟೈಟಲ್ ಬರುತ್ತೆ. ಆದರೆ ಮುಖಕ್ಕೆ ಆ ಬಟ್ಟೆ ಸುತ್ಕೊಂಡಿರುವಂಥ ವ್ಯಕ್ತಿ ಯಾರು, ಮೈಕಲ್ ಅಂತ ಕರಿತಾ ಇದ್ದಾನೆ ಅಂದರೆ ಶ್ರೀಮುರಳಿ ಅವರ ಕ್ಯಾರೆಕ್ಟರ್ ಹೆಸರು ಮೈಕಲ್ಲೇ. ಅದು ಕನ್ಫರ್ಮ್ ಆಗಿದೆ. ಇಲ್ಲಿ ಚರಣ್ ರಾಜ್ ಅವ್ರಿಗೆ ದೊಡ್ಡ ನಮಸ್ಕಾರ ಗುರು. ಬಿಕಾಸ್ ಏನಪ್ಪಾಜಿ ಮ್ಯೂಸಿಕ್, ಅದು ಬ್ಯಾಕ್ಗ್ರೌಂಡ್ ಸ್ಕೋರು ಸಕ್ಕತ್ತಾಗೆ ಕೊಟ್ಟಿದ್ದೀರಾ. ಅದ್ರ ಜೊತೆಗೆ ನಾನಂತೂ ಎಕ್ಸ್ಪೆಕ್ಟೇಷನ್ನೇ ಇಟ್ಕೊಂಡಿರಲಿಲ್ಲ ರವಿ ವರ್ಮ ಅವರು ಇಷ್ಟು ಸಕ್ಕತ್ತಾಗಿ ಸ್ಟೈಲಿಶ್ ಆಗಿ ಆ ಬ್ಲಾಕಿಂಗ್ ವೈಸಲ್ಲಿ ಫೈಟ್ ಮಾಡಿಸ್ತಾರೆ ಅಂತ. ಅಲ್ಟಿಮೇಟಾಗಿ ಸಕ್ಕತ್ತಾಗಿ ಬಂದಿದೆ ಫೈಟ್ ಕೂಡ. ಈ ಸಿನಿಮಾ ಕೂಡ ಪ್ಯಾನ್ ಇಂಡಿಯಾ ಸಿನಿಮಾ, 5 ಲ್ಯಾಂಗ್ವೇಜಲ್ಲಿ ರಿಲೀಸ್ ಆಗ್ತದೆ ಅಂತ ಸಿನಿಮಾ ತಂಡದವರೇ ಅನೌನ್ಸ್ ಮಾಡಿದ್ದಾರೆ. ಎಲ್ಲದಕ್ಕಿಂತ ಮುಖ್ಯವಾಗಿ ನನಗೆ ಪರ್ಸ್ನಲಿ ಇಷ್ಟ ಆಗಿದ್ದು ಯಾರು ಈ ಮೈಕಲ್. ಈ ಮೈಕಲ್ನ ಹೊಡೆಯೋಕ್ಕೆ ಅಷ್ಟು ಜನ ಯಾಕೆ ಬಂದಿದ್ದಾರೆ? ಈ ಮೈಕಲ್ಲು ಮೈ ತುಂಬ ಮಾರ್ಕ್ ಹಾಕ್ಕೊಂಡಿದ್ರು ಹೋಗಿ ಫೈಟ್ ಮಾಡ್ತಾನೆ. ಯಾವ ವಿಚಾರಕ್ಕೆ, ಯಾವ ವಿಷಯಕ್ಕೆ? ಈ ಎಲ್ಲ ಕ್ವಶನ್ಗಳು ನನ್ನಲ್ಲಿ ಮೂಡಿದೆ. ಅದಕ್ಕೆಲ್ಲ ಒಂದೇ ಉತ್ತರ, ಸಿನಿಮಾ ರಿಲೀಸ್ ಆಗೋ ತನಕ ಕಾಯಲೇಬೇಕು. ಈ ವರ್ಷದಲ್ಲೇ ಸಿನಿಮಾದ ಶೂಟಿಂಗ್ ಮುಗಿಸ್ತೀವಿ ಅಂತ ಶ್ರೀಮುರಳಿ ಅವರು ಹೇಳ್ಕೊಂಡಿದ್ದಾರೆ. ನೋಡೋಣ. ಹೊಸ ತಂಡದವರು ಹೊಸಬ್ರುಗಳಿಗೆ ಅವಕಾಶ ಕೊಟ್ಟಿರೋಂಥ ಶ್ರೀಮುರಳಿ ಅವ್ರಿಗೆ ತುಂಬು ಹೃದಯದ ಧನ್ಯವಾದಗಳು. ಆ ಹೊಸತನ ಅನ್ನೋದು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ, ಸ್ಪೆಷಲಿ ಇನ್ ಸೆಟ್ ವರ್ಕ್ಸ್. ಅದ್ರ ಜೊತೆಗೆ ಆರ್ಟ್ ಡಿಸೈನ್ ಕೂಡ ಸಕ್ಕತ್ತಾಗೆ ಇದೆ. ಇದನ್ನೆಲ್ಲ ನೋಡ್ತಾ ಇದ್ರೆ ಈ ಸಿನಿಮಾ 1970s ಅಥವಾ 1980s ನಡೆಯುವಂಥ ಕತೆ ಅಂತ ಗೊತ್ತಾಗ್ತಾ ಇದೆ. ಈ ಹಿಂದೆ ಎಲ್ಲೋ ಕೇಳಿರೋಂಥ ಒಂದು ನೆನಪು. ಈ ಸಿನಿಮಾ ಅಂದರೆ ಪರಾಗ್ ಸಿನಿಮಾ ಹೈಸ್ಟ್ ಥ್ರಿಲ್ಲರ್ ಕತೆ ಅಂತೆ, 1-2 ದಿನದಲ್ಲಿ ನಡೆಯುವಂಥ ಕತೆ ಅಂತೆ ಅಂತ ಕೇಳಿದ್ದೆ. ಬಟ್ ಗೊತ್ತಿಲ್ಲ, ಮುಂದೊಂದು ದಿನ ಟ್ರೈಲರ್ ಬಂದ ಮೇಲೆ ಗೊತ್ತಾಗುತ್ತೆ ಇದು 1 ದಿನ ನಡೆಯೋ ಕತೆನಾ, 1 ತಿಂಗಳು ನಡೆಯೋ ಕತೆನಾ ಅಂತ. ಕೊನೆಯದಾಗಿ ಟೀಸರಲ್ಲಿ ನನಗೆ ಇನ್ನೊಂದು ಎಲಿಮೆಂಟ್ ತುಂಬ ಇಷ್ಟ ಆಯಿತು. ಅದು ಈ ಸಿನಿಮಾದಲ್ಲಿ ಶ್ರೀಮುರಳಿ ಅವರ ಕಾಸ್ಟ್ಯೂಮ್ ಡಿಸೈನ್ ಮಾಡಿರೋರು, ಅದ್ರ ಜೊತೆಗೆ ಶ್ರೀಮುರಳಿ ಕೈಲಿರೋ ಅಂಥ ಆ ಕೊಡ್ಲಿ. ಐ ಥಿಂಕ್ ಇಡೀ ಸಿನಿಮಾದಲ್ಲಿ ಶ್ರೀಮುರಳಿ ಅವರ ಕೈಲಿ ಆ ಕೊಡ್ಲಿ ಇರಬಹುದು. ಫೈಟ್ಸ್ ಅಂತ ಬಂದ ತಕ್ಷಣ ಆ ಕೊಡ್ಲಿ ಬರಬಹುದು, ಗೊತ್ತಿಲ್ಲ. ಇದಕ್ಕೆಲ್ಲದಕ್ಕಿಂತ ಮುಖ್ಯವಾಗಿ ಇನ್ನೊಂದು ವಿಚಾರ ಹೇಳಬೇಕು. ಈ ಟೀಸರ್ ನೋಡಬೇಕಾದ್ರೆ ಸಪ್ತಸಾಗರದ ಆಚೆ ಎಲ್ಲೋ ಸೈಡ್ ಬಿ ಸಿನಿಮಾದ ಕ್ಲೈಮ್ಯಾಕ್ಸ್ ನೆನಪಾಯಿತು. ಅಲ್ಲಿ ಮನು, ಇಲ್ಲಿ ಮೈಕಲ್. ಸೊ ಕನೆಕ್ಷನ್ ಇದೆ. ನೋಡೋಣ ಮುಂದಿನ ದಿನಗಳಲ್ಲಿ ಪರಾಗ್ ಸಿನಿಮಾ ತಂಡದವರು ಹೇಗೆ ಜನಗಳನ್ನು ಎಂಗೇಜಿಂಗಾಗಿ ಇಡೋ ಥರ ಕಂಟೆಂಟು, ಕ್ವಾಲಿಟಿ ಇರೋ ವಿಷಯನ ಕೊಡ್ತಾರೆ ಅನ್ನೋದು ಕಾದು ನೋಡಬೇಕಾಗಿದೆ. ಸೊ ಇದಾಗಿತ್ತು ನನ್ನ ರಿವ್ಯೂ. ಪರಾಗ್ ನೋಡಿದಾಗ, ಟೀಸರ್ ನೋಡಿದಾಗ. ಇನ್ನೂ ಯಾರು ಟೀಸರ್ ನೋಡಿಲ್ಲ, ಆನಂದ್ ಆಡಿಯೋ ಯೂಟ್ಯೂಬ್ ಚಾನಲಲ್ಲಿ ರಿಲೀಸ್ ಆಗಿದೆ. ಹೋಗಿ ನೋಡಿ, ಹರಸಿ, ಹಂಚಿ, ಹಾಗೆ ಜಾಸ್ತಿ ಬೆಳೆಸಿ. ಬಾಯ್.